ಬೇಕೇ ಬೇಕು ನ್ಯಾಯ ಬೇಕು ಬೇಕೇವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಈ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಗಂಗಾಧರರಾವ್ ನಾಡಗೌಡರವರು ಸುಪುತ್ರ ಅಕ್ಷಯ್ ನಾಡಗೌಡರವರು ಹಿಂದೆ ಈ ಅಕ್ರಮ ಮರಳು ದಂಧೆ ಬಗ್ಗೆ ಒಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಂಥ ಸುದ್ದಿ. ಆ ವಿಚಾರವಾಗಿ ಅವರ ಜೊತೆಗಿರುವಂಥ ಒಬ್ಬ ದಲಿತ ಯುವಕ ರಾಹುಲ್ ಮಾದಾರ್ ಅನ್ನುವಂಥವ್ರು ಇಂದು ಮುದ್ದೇಬೇಳ PSI ಅವರು ಕರ್ಕೊಂಡ್ಬಂದು ವಿನಾಕಾರಣ ಅವರಿಗೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂಥ ಕೃತ್ಯ ಎಸಗಿವ ಅಂತೇಳಿ ಆರೋಪ ಮಾಡಿ ಯಾರ್ದು ದೂರಿಲ್ಲ ಏನಿಲ್ಲ ತಾವೇ ಇಚ್ಛೆಯಿಂದ ಅವ್ನು ಕರ್ಕೊಂಡ್ಬಂದು ಅವನ ಮೇಲೆ ಒಂದು 110 ಕೇಸ್ ಹಾಕಿ ತಹಸೀಲ್ದಾರ್ ಬಳಿ ಹಾಜರುಪಡಿಸಿ ಮತ್ತು ಅವ್ರ ಮುಂದೆ ತಹಸೀಲ್ದಾರ್ಗೂ ಯಾರು ಇಂಥ ರಾಜಕೀಯ ವ್ಯಕ್ತಿಗಳು ರೆಕಮೆಂಡ್ ಇದ್ದವ್ರು ಅವ್ರು ಜಾಮೀನು ಕೊಡಬಾರ್ದು ಅಂತ ಹೇಳಿದ್ರಂದ್ರೆ ಅವ್ರು ವಿನಾಕಾರಣ ಹೋಗಿ ಒಳಗೆ ಬೀಳ್ಬೇಕಾಗುತ್ತೆ. ಇಂಥ ಕೃತ್ಯಗಳು ತಾಲೂಕಿನಲ್ಲಿ ನಡೀಬಾರ್ದು. ಇಲ್ಲಿ ವಾಕ್ ಸ್ವಾತಂತ್ರ್ಯ ಇರ್ತದೆ ಪ್ರತಿಯೊಬ್ಬರಿಗೆ ಕೇಳಕ್ಕೆ. ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಏನೇ ಅನ್ಯಾಯ ನಡೆದ್ರು ಅದು ಪ್ರಶ್ನೆ ಮಾಡುವಂಥ ಹಕ್ಕು ಎಲ್ಲರಿಗೂ ಇರ್ತೈತೆ. ಅವ ದಲಿತ ಯುವಕ, ಅದರಲ್ಲಿ ಅವ ಏನೂ ಪ್ರಶ್ನೆ ಮಾಡಿಲ್ಲ ಇವರಿಗೆ. ಅವ ಅಂತ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಅವ ತೊಡಗಿಲ್ಲ. ಇದು ನಮಗೆ ಆತ್ಮವಿಶ್ವಾಸ ಐತೆ. ಆದ್ರೆ ವಿನಾಕಾರಣ ರಾಜಕೀಯ ಪ್ರೇರಿತವಾಗಿ ಯಾರ್ದೋ ಒತ್ತಡಕ್ಕೆ ಮಣಿದು ಪೊಲೀಸ್ ಅಧಿಕಾರಿಗಳು ಈ ರೀತಿ ಅವನ್ನ ಯುವಕನ್ನ ಕರ್ಕೊಂಬಂದು ಅವನ ಪೊಲೀಸ್ ಠಾಣೆಯಲ್ಲಿ ಕೂಡಿಸಿ ಅವನ ಮೇಲೆ ಒಂದು ಸುಳ್ಳು ಒಂದು ಯಾವುದೇ ಇರಲಿ, ಸಣ್ಣದಾರಿರಲಿ ದೊಡ್ಡದಾರಿರಲಿ, ಸುಳ್ಳು ಪ್ರಕರಣ ದಾಖಲಿಸಿಕೊಂಡು ಅವನ್ನ ಒಂದು ವ್ಯವಸ್ಥಿತವಾಗಿ ಯಾರ್ದೋ ಮಾತು ಕೇಳಿ ಇಂಥ ಒಂದು ಕೃತ್ಯವನ್ನು ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕೇಳಕ್ಕೆ ಹಕ್ಕೈತಿ. ಆದರೂ ಅವರ ರಾಹುಲ್ ಮಾದಾರ್ ಏನೂ ಕೇಳಿಲ್ಲ. ಕೇಳಿಕ್ಕೂ ನಾವೆಲ್ಲ ಹೋಗಿ PSI ಸಾಹೇಬ್ರಿಗೆ ವಿಚಾರಿಸಿದಾಗ ಅದು ಡಾಕ್ಯುಮೆಂಟ್ರಿ ಹಂಗೆ ಕೊಡಕ್ಕೆ ಬರೋದಿಲ್ಲ, ನೀವು ರೈಟಿಂಗ್ದಾಗ ಬರ್ದು ಕೇಳ್ರಿ ಅವ ಏನು ಮಾಡ್ಯಾನ ಅನ್ನೋದು ನಾವು ನಿಮಗೆ ದಾಖಲೆ ಸಮೇತ ಕೊಡ್ತೀವಿ ಅಂತ ಹೇಳ್ಯಾರ. ಅವ ಮಾಡಿದ್ದಾರೆ ಏನೂ ಮಾಡಿಲ್ಲ. ಅವ ಸುಮ್ಮನೆ ಅವ ಅಂತ ಹುಡುಗನೂ ಅಲ್ಲ, ಒಳ್ಳೆ ಹುಡುಗ. ಆದ್ರೆ ದಲಿತರು ದನಿ ಎತ್ತುವಂಥ ವ್ಯವಸ್ಥೆನ ಹಾಳಾಗಿ ಹೋಗ್ತೈತೆ ಅನ್ನುವಂಥ ಪ್ರವೃತ್ತಿ ಈ ತಾಲೂಕಿನಲ್ಲಿ ನಡೆಯಕತ್ತೈತೆ. ಅದಕ್ಕೆ ನಾವು ಇಂಥ ಒಂದು ಪ್ರವೃತ್ತಿಯನ್ನು, ಇಂಥ ಒಂದು ವಾಕ್ ಸ್ವಾತಂತ್ರ್ಯನ ಕಸಿಯುವಂಥ ಏನು ಪ್ರಯತ್ನ ನಡೀತಿದೆ ಅದಕ್ಕೆ ಎಲ್ಲರೂ ಒಂದು ಒಕ್ಕಟ್ಟಿದ್ದ ವಿರೋಧ ವ್ಯಕ್ತಪಡಿಸ್ತಾ ದಯವಿಟ್ಟು ಆ ಯುವಕನಿಗೆ ಹಾಕಿದಂಥ ಕೇಸ್ ವಾಪಸ್ ಪಡ್ಕೋಬೇಕು. ಅವ ಯಾವುದೇ ತಪ್ಪು ಮಾಡಿಲ್ಲ. ಆ ತಪ್ಪು ಮಾಡಲಾರ್ದ ಸುಮ್ಮನೆ ಅವಾಗ ಯಾವ್ದಾರ ಒಂದು ಕೇಸ್ ಹಾಕಿ ಈಗ ಹಳ್ಳಿಯಾಗ ಹೆಂಗಪ್ಪ ಅಂದ್ರೆ ದನಿಯರು ಈ ದಲಿತರು ಎಲ್ಲರೂ ಅಣ್ತಂಬ್ರಿದ್ದಂಗೆ ಇರ್ತಾರೆ. ದನಿಯರ ಹಿಂದ ಈ ಹುಡುಗ ಜಾಸ್ತಿ ಅಡ್ಡಾಡ್ತಿದ್ನಂದ್ರೆ ಇವನ್ ಹಿಂದೆ ಅಡ್ಡಾಡೋಗಿ ಒಂದು ಕೇಸ್ ಮಾಡಿದ್ರೆ ಅವ್ನ ಹಿಂದೆ ಯಾರು ಹೋಗೋದೇ ಇಲ್ಲ ಮುಂದೆ ಅನ್ನುವಂಥ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಈ ಪ್ರಕರಣ ದಾಖಲು ಮಾಡಕ್ಕೆ ಪ್ರಯತ್ನ ಪಟ್ಟಾರ. ಕಾಣದ ಕೈಗಳು ಈ ಒಂದು ಕೇಸ್ನಿಂದ, ಈ ಒಂದು ಪ್ರಕರಣದಿಂದ ಅದಾವ. ಆ ಕಾಣದ ಕೈಗಳು ಒತ್ತಡಕ್ಕೆ ಪೊಲೀಸ್ನವರು ಈ ರೀತಿ ಅನ್ಯಾಯ ಮಾಡಿ ಒಬ್ಬ ದಲಿತ ಯುವಕನ್ನ ಒಳಗೆ ಹಾಕಿ ನಾವು ಒಂದು ಮೆತ್ತಗೆ ಮಾಡಿದೀವಿ ಅಂದ್ರೆ ಇವರಿಂದ ಯಾರೂ ಹೋಗುದಿಲ್ಲ ಅಂತ ವ್ಯವಸ್ಥಿತ ಸಂಚು ರೂಪಿಸಿ ಈ ಪ್ರಕರಣ ದಾಖಲು ಮಾಡ್ಯಾರ ಅಂತೇಳಿ ಆರೋಪಿಸ್ತಾ ದಯವಿಟ್ಟು ಆ ಯುವಕನನ್ನ ತಕ್ಷಣ ಬಿಡುವವರೆಗೆ ನಾವು ಇಲ್ಲೇ ಕುಂದಿರ್ತೀವಿ. ಹಿರಿಯ ಅಧಿಕಾರಿಗಳು DYSP ಸ್ಥಳಕ್ಕೆ ಬರಬೇಕು. ಈ PSI ಆಗಲಿ ಇಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳಾಗಲಿ ಇದು ಮಾಡಿದ್ದು ಕೇಸು ಅದು ಕಾನೂನುಬದ್ಧವಾಗಿತ್ತಂದ್ರೆ ನಾವೊಂದು ಸ್ವೀಕಾರ ಮಾಡ್ತೀವಿ. ಇದು ಕಾನೂನುಬದ್ಧ ಇಲ್ಲ, ಇದು ಕಾನೂನು ಮೀರಿ ಕಾನೂನು ಯಾರ ಸಾಮಾನ್ಯ ಜನರು ಕಾನೂನು ಕೈಗೆ ತಗೊಂಡ್ರ ನಿಮ್ಗೆ ಶಿಕ್ಷೆ ಆಗುತ್ತೆ ನೋಡಂತಾರ. ಈ ಕಾನೂನು ಮೀರಿ ಇವರೇ ಪ್ರಕರಣ ಮರಳು ದಂಧೆ ನಡೀತಾ ಇದೆ. ಇದನ್ನು ಪ್ರಶ್ನೆ ಮಾಡಿದ ನಮ್ಮ ಮುಖಂಡರ ಅವರ ಒಬ್ಬನ ಅವರ ಡ್ರೈವರ್ ಆಗಬೇಕು. ಅವರು ಕೇಳಿದಕ್ಕೆ ಇವತ್ತು ತಾಲೂಕಿನ ರಾಹುಲ್ ಮಾದರ್ ಅಂತ ಹೇಳಿ ನಮ್ಮ ಕಾರ್ಯಕರ್ತನ ಮೇಲೆ ವಿನಾಕಾರಣ ಕೇಸ್ ಹಾಕಿ ಅವ್ರನ್ನ ಇಲ್ಲಿ ಬಂದು ಕೂಡ್ಸ್ಯಾರ. ಅದಕ್ಕೆ ಇದು ತಾಲೂಕಿನಾಗ ಏನು ಹೇಳಕ್ಕೇನು ಇದು ಇಲ್ಲಾರ್ದಂಗೆ ಆಗೈತಿ. ಅದಕ್ಕೆ ಶಾಸಕರು ವಿಚಾರ ಮಾಡಬೇಕು. ನಾವು ಶಾಸಕರಿಗೆ ನಾವು ನೀವು ದನಿಯರದಿರಿ, ನಿಮ್ಗೆ ಪ್ರಶ್ನೆ ಮಾಡಕತ್ತಿಲ್ಲ, ನಾವು ತಾಲೂಕಿನ MLA ಗಳಿಗೆ ಪ್ರಶ್ನೆ ಮಾಡಕತ್ತೀವಿ. ಇವತ್ತು ಅವ್ಯವಸ್ಥವಾಗಿ ಎಲ್ಲ ಕಡೆ ಭ್ರಷ್ಟಾಚಾರ ನಡೆದೈತಿ, ಮರಳು ದಂಧೆ ನಡೆದೈತಿ. ಇದೊಂದು ತಡೆಗಟ್ಟೆ ಅಂತ ಕೇಳಿದ್ಕ ಅವ್ರನ್ನ ಒಳಗೆ ಹಾಕ್ತಾರಪ್ಪ ಅಂದ್ರ ಇಲ್ಲಿ ಪ್ರಜಾಪ್ರಭುತ್ವ ಐತೋ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುದ್ದೇಬೇಳ ತಾಲೂಕಿನ ತುಂಬಾ ಎಲ್ಲ ಇದು ಪೂರ್ತಿ ಎಲ್ಲ ಕಡೆ ಮರಳು ದಂಧೆ ನಡೆದೈತಿ. ಅದನ್ನ ಕೇಳಿದ್ಕ ಫೇಸ್ಬುಕ್ ಹಾಕಿದ್ಕ ಇವತ್ತ ಇಂಥ ಶಿಕ್ಷೆ ಆಗೈತಿ. ಅದಕ್ಕೆ ನಾವು ಇದನ್ನ ಉಗ್ರವಾಗಿ ಖಂಡಿಸ್ತೇವೆ. ತಾಲೂಕಿನ ತುಂಬಾ ಇದ್ರ ಬಗ್ಗೆ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಪರಿಸ್ಥಿತಿ. ಅದಕ್ಕೆ ಅವ್ರಿಗೆ ಯಾಕೆ ಹಾಕಿರಿ ಅಂತ ಸಾಹೇಬ್ರಿಗೆ ಪ್ರಶ್ನೆ ಹೇಳಿದ್ರ ನಾ ಹೇಳಂಗಿಲ್ಲ ಅಂತ ಹೇಳ್ತಾರೆ. PSI ಸಾಹೇಬ್ ಅಂದ್ರೆ ನ್ಯಾಯ ಕೊಡ್ತಾವ್ರಿ, ಇವ್ರು ರಕ್ಷಣೆ ಮಾಡವ್ರ
ಈ ಪಬ್ಲಿಕ್ಕಿಗೆ ಹಿಂಗೆ ಹೇಳ್ತಾರಂದ್ರ ನಮಗೆ ರಕ್ಷಣೆ ಇಲ್ಲ. ಪೊಲೀಸ್ ಸ್ಟೇಷನ್ ಯಾವ್ದಕ್ಕೆ ಇರಬೇಕು ತಾಲೂಕೊಳಗ? ಈ ಪಬ್ಲಿಕ್ಕಿಗೆ ರಕ್ಷಣೆ ಇಲ್ಲ ಅಂದ್ರ ನಾವು ಉತ್ತರ ಕೇಳಕ್ ಕೊಟ್ರ ನಮಗೆ ಏನು ಗುರ್ತಿಲ್ಲ, ಆಮೇಲೆ ಹೇಳ್ತೀನಿ, ನಾಳೆಗೆ ಬಾ ನಾಡ್ದ ಬಾ ಅಂತಾರ. ಅಂದ್ರೆ ನಾವು ಹೊಯ್ಕೋಬೇಕಾ? ಅಂದ್ರೆ ನ್ಯಾಯ ಎಲ್ಲಿ ಅದ? ನ್ಯಾಯ ಎಲ್ಲಿ ಅದ? ಅದರ ಸಂಬಂಧ ಮೇಲಧಿಕಾರಿ SP DSP ಅವರು ಅಲ್ಲಿ ಗಮನಕ್ಕೆ ಹೋಗಿ ಅಲ್ಲಿ ಬರೋ ತನಕ ಇಲ್ಲೇ ಕೂಡ್ತೀವಿ, ಅವ್ರು ಉತ್ತರ ಹೇಳ್ಬೇಕು, ರೈಟಿಂಗ್ ಕೊಡು ಅಂತಾರ. ರೈಟಿಂಗ್ ಕೊಟ್ರೆ ನಾಳೆಗೆ ಎಷ್ಟು ಟ್ರ್ಯಾಕ್ಟರ್ಗಳಿಗೆ ಮಂತ್ಲಿ ತಗೋತೀರಪ್ಪ, ಅದು ರೈಟಿಂಗ್ ಕೊಡ್ತೀರಿ ಮಂತ್ಲಿ ಕೊಡ್ತಾರ. ಟ್ರ್ಯಾಕ್ಟರ್ ಮರಳು ಮಾಪಿಲಿಂದ ಮಂತ್ಲಿ ಕೊಡ್ತಾರ, ಮಂತ್ಲಿ ಮಾಹಿತಿ ಕೇಳ್ತೀವಿ, ಅದು ಮಾಹಿತಿ ಕೊಡ್ರಿ. ಇದು ಏನ್ ಮಾಡ್ಯಾನ ಹುಡುಗ ಅಂದ್ರ ನಾಳೆಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲೇ ಮಂತ್ಲಿ 10 ನಮ್ಮ ಕೋಳೂರು ತಾಂಡೆ ಮ್ಯಾಗ ಗರ್ಸಂಗಿ ಮ್ಯಾಗ 10 ಟ್ರ್ಯಾಕ್ಟರ್ ಹೋಗ್ತಾವ. ಯಾಕಪ್ಪ ಅಂದ್ರೆ ಮಂತ್ಲಿ ಕೊಡ್ತೀವಿ. ಮತ್ ಇವ ಹುಡುಗ ಈಗ ತೊಂದರೆ ಆಗೈತ್ರಿ ಹಿಂಗಂತ ಏನೋ ಹೇಳಿದ ಪ್ರಕಾರ ಇವನಿಗೆ ಹಿಡಿದು ಒದ್ದು ಒಳಗೆ ಹಾಕ್ತಾರಂದ್ರ ಇದು ನ್ಯಾಯನಾ? ಅಂದ್ರೆ ಇದು ನ್ಯಾಯ ಎಲ್ಲಿ? ಅಂದ್ರೆ ಪೊಲೀಸ್ ಸ್ಟೇಷನ್ ಎಲ್ಲಿ ಹೋಯ್ತು? ಅದರ ಸಂಬಂಧ ಇವ್ರ ನ್ಯಾಯ ಇರೋ ತನಕ ಇಲ್ಲೇ ಇರ್ತೀವಿ. ನಮಗೂ ಹಾಕ್ರಿ, ನಾವು ಹೋಯ್ತೀವಿ, ನಾವು ರೆಡಿ ಅದೀವಿ. ನಮಗೂ ಈಗ ನಾವು ಇಲ್ಲಿ ಪ್ರೆಸ್ ಮೀಟಿಂಗ್ ಮಾಡಕತ್ತೀವಿ, ಹೇಳಿವಿ, ಸ್ಟ್ರೈಕ್ ಕುಂತೀವಿ, ನಮಗೂ ತಗೊಂಡು ಹೋಗ್ಲಿ, ಗಾಡಿ ತರಿಸ್ಲಿ, ನಮಗೂ ಅಲ್ಲಿ ಜೈಲಿಗೆ ಹೋಗ್ಲಿ, ಅಲ್ಲೇ ಕಳ್ಸ್ಕೊಳ್ಳಿ, ಅಲ್ಲಿ ತನಕ ಕೂಡ್ತೀವಿ. ಮೇಲಧಿಕಾರಿ ಬರಬೇಕು, ಅವ್ರಿಗೆ ಏನ್ ರೈಟಿಂಗ್ ಬೇಕು ರೈಟಿಂಗ್ ಕೊಡ್ತೀವಿ, ಏನ್ ಉತ್ತರ ಹೇಳ್ತಾರ ಬಂದು PS ಸಾಹೇಬ್ ಅವರು ಉತ್ತರ ಹೇಳ್ಬೇಕು. ಬರ್ರಿ ಇಷ್ಟಾಯ್ತು.